ಗುಂಡಜ್ಜಿ ಗುಂಡಜ್ಜಿ, ಅಯ್ಯೋ ಪಾಪ ಕಣೆ, ಗುಂಡಜ್ಜಿ ಮಕ್ಕಂದತ್ತೆ. ಅರೆ ಗುಂಡದಿಕ್ಕೆ ಅಜ್ಜಿಗೆ ಏನ್ಗೆ ಆಯ್ತು ಪಾಪ, ಈ ತರ್ಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಗುಂಡುದಿಕ್ಕೆ ಅಜ್ಜಿ, ಗುಂಡುದಿಕ್ಕೆ ಅಜ್ಜಿ, ವಾ ಯೋನ್ ಎಲ್ಲಾರು ಹಿಂಗ್ ಒಟ್ಟಿಗೆ ಸಂಘ ಕಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಅರೆ ಸುಶೀಲಿಂದ ಅಕ್ಕ, ಗುಂಡುದಿಕ್ಕೆ ಅಜ್ಜಿಗೆ ಹಸುಗೆ ಒದ್ಗೆ ಬಿಡ್ತು ಅಂತ ಕೇಳ್ಗೆ ಪಟ್ವಿ. ಅದಕ್ಕೆ ಹೇಗೆ ಇದ್ದಾರೆ ಗುಂಡುದಿಕ್ಕೆ ಅಜ್ಜಿ ಅಂತ ನೋಡ್ಕೊಂಡ್ಗೆ ಹೋಗೋಣ ಅಂತ ಬಂದ್ವಿ. ಹೇಗೆ ಇದ್ದಾರೆ ಅಜ್ಜಿ? ಕಣೆ ಪಾತಿ, ಅತ್ತಿಗೆ ಒಂದಿಟ್ ಕಣ್ಣಿಗೆ ಕಾಲಿಗೆ ನೋವಾಗೈತಿ. ಇದ್ದಕ್ಕಿಂದಂಗೆ ಹಸು ಅದ್ ಬಿಡ್ತಲ್ಲ ಜಾಡ್ಸಿ, ಹಂಗಾಗಿ ಒಂದಿಟ್ ಏಟ್ ಜಾಸ್ತಿ ಬಿದ್ದತಿ. ಅದಕ್ಕೆ ಮಲ್ಕೊಂಡತಿ ಮಾತ್ರೆ ತಗೊಂಡು. ಅರೆ ಪಾಪ ಗುಂಡಿದಿಕ್ಕೆ ಅಜ್ಜಿಗೆ ಹೀಗೆ ಹಾಕ್ಬಾರ್ದಾಗಿತ್ತು. ಅಲ್ಕಣೆ ಪಾತಿ, ಈಗ ಹಾಕ್ಬಾರ್ದಾಗಿತ್ತು ಅಂದ್ರೆ ಇನ್ನು ಏನಾರ ಆಗ್ಬೇಕಾಗಿತ್ತು ಅಂತ ಅರ್ಥನ? ಅರೆ ಪಾರಿಂದು ಅಕ್ಕ, ಏನ್ಗೆ ಮಾತಾಡ್ತಾ ಇದ್ದೀರಾ? ಹೀಗೆ ಹಾಕ್ಬಾರ್ದಾಗಿತ್ತು ಅಂತ ಹೇಳಿದ್ರೆ ಈ ತರ್ಗೆ ಹಾಕ್ಬಾರ್ದಾಗಿತ್ತು ಪಾಪ ಅಂತ ಹೇಳಿದ್ದು. ನಿಮ್ದಕ್ಕೆ ನೋಡಿದ್ರೆ ಇನ್ನು ಏನಾದ್ರೂ ಹಾಕ್ಬೇಕೇ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವು. ಹೋಗ್ಲಿ ಹೋಗ್ಲಿ ಬಿಡ್ರಿ. ಆ ಒಜ್ಜಿ ಚೆನ್ನಾಗೈತೆ ಇಲ್ಲ ಅಂತ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ರೆ ಶುರು ಮಾಡ್ಕೊಂಡ್ರಿ ಇಬ್ರು. ನೀವಿಬ್ರಿಗೆ ಸಾಕ್ ನಿಲ್ಸ್ರಿ, ಆ ಒಜ್ಜಿ ಹೆಂಗೈತೆ ಅಂತ ವಿಚಾರ್ಸನ್ ಸುಮ್ಕಿರ್ರಿ. ಅರೆ ನೋಡಿ ಲಕ್ಷ್ಮಿಂದು ಅಕ್ಕ ಹೇಗೆ ಮಾತಾಡ್ತಾರೆ ಅಂತ. ನಾನು ಗುಂಡುದಿಕ್ಕೆ ಅಜ್ಜಿಗೆ ಪಾಪ ಹೀಗೆ ಹಾಕ್ಬಾರ್ದಾಗಿತ್ತು, ಅವ್ರಿಗೆ ಈ ತರ ತೊಂದರೆಗೆ ಆಗಿದೆ ಅಂತ ನನ್ಗೆ ಹೇಳ್ತಾ ಇದ್ರೆ, ಈ ಪಾರಿಂದು ಅಕ್ಕ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇನ್ನು ಏನಿಗೆ ಹಾಕ್ಬೇಕಾಗಿತ್ತ ಅಂತ ಹೇಳ್ತಾ ಇದ್ಯಾ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೇಗೆ ಮಾತಾಡ್ತಾರೆ. ಆತ್ಬಿಡು, ಅವಳು ಹಂಗೆ ಅಲ್ವೇನೆ ಪಾತಿ ಯಾವಾಗ್ಲೂ ಮಾತಾಡೋದು. ಅವಳ ಮಾತಿಗೆಲ್ಲ ತಲೆಗಾಕೆ ಬೇಡ, ಸುಮ್ನಿರತ್ತಗೆ. ಈ ಪಾರಿ ಸುಮ್ನಿರೆ, ಯಾವತ್ತಿಗೆ ಯೋನು ಯಾತ್ರ ಮಾತಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ನೋಡು. ಸುಮ್ಮನೆ ಮಾತಿಗೆ ಮಾತು ಹಚ್ಕೊಂಡ್ಬಿಡ್ತೀರ. ಅಯ್ಯೋ ಯಾತ್ರದೇನು ಅಮ್ಮಯ್ಯ ಗಲಾಟಿ? ಅಯ್ಯೋ ಅತ್ತೆ, ನೀನ್ ನೋಡಕ್ಕೆ ನಿನ್ ಗೆಳತಿಯರ್ ಬಂದಾರೆ. ಗೆಳತಿಯರ? ಯಾರಪ್ಪ ಅದು? ಎದ್ದ ಎದ್ದ ಮ್ಯಾಲೆದ್ದ, ನಿಧಾನಕ್ಕೆ ಎದ್ದು ಕೂತ್ಕ. ಯಾರಮ್ಮಯ್ಯ ಅದು? ಅರೆ ಅಜ್ಜಿ, ನಾನು ಫಾತಿಮಾ. ಅಯ್ಯೋ ಫಾತಿಮಾ, ಅಯ್ಯೋ ಅಯ್ಯೋನೇ ಪಾತಿ. ಅಯ್ಯೋ ನಾವು ಬಂದಿವಿ, ನಾನ್ ಪಾರಿ ಮತ್ ಲಕ್ಷ್ಮಿನೂ ಬಂದಿವಿ. ಯೋನ್ರವ, ಎಲ್ರು ಯಾಕಿಂಗ್ ಬಂದಿರಾ? ಅಯ್ಯೋ ಪಾಪ ಕಣಜ್ಜಿ, ಯಾಕಿಂಗ್ ಮಾಡ್ಕೊಂಡಿ? ಅಯ್ಯೋ ಎಂತ ಚೆನ್ನಾಗಿದ್ದೆ, ಇದೇನ್ ಹಿಂಗ್ ಮಾಡ್ಕೊಂಡಿಯಲ್ಲ? ಅಯ್ಯೋ ಯೋನ್ ಮಾಡೋಣ ಬಿಡೆ, ಅದ್ ಯೋನು ಅಂತಾರಲ್ಲ ಗ್ರಾಚಾರ ಕೆಟ್ಟದ, ಯೋನ್ ಮಾಡಕತ್ತಿ ಹೇಳು. ಹಂಗಾಗಿತ್ ನನ್ ಕತೆ. ಅಲ್ ಕಣಜ್ಜಿ, ಅದ್ಯಾಕೆ ಹಂಗ್ ಓದಿತ್ ನಿನಗೆ? ಅಂತದ್ ಬದುಕು ಯೋನ್ ಮಾಡಕ್ ಹೋಗಿದ್ದೆ? ಅಯ್ಯೋ ಬಿಡನ ಮೋನೆ, ನಾನ್ ಏನು ಮಾಡಕ್ ಹೋಗಿದ್ದಿಲ್ಲ ಕಣೆ. ನಮ್ಮ ಅಜ್ಜ ಹಾಲ್ ಕರಿಯಕ್ಕಂತ ಹೋಗಿತ್ತು. ನಾನ್ ಬೆಳಗ್ಗೆ ಹಾಲ್ ಕರ್ಕಂಡ್ಲಿಲ್ಲ, ಇವಳನ್ನು ಕರಿಯಕ್ ಹೋಗ್ಲಿಲ್ಲ. ಅದ್ಯಾಕ ಒಂದಿಟ್ಟು ಒದಿತತೆ, ಮನ್ಸ್ರಿ ಮಂದಿ ಇಲ್ದ ಇದ್ರೆ ಹಾಲೆ ಕೊಡಲ್ಲ ಅದು. ಹಂಗಾಗಿ ನಮ್ಮ ಅಜ್ಜ ಕರಿಯಕ್ಕಂತ ಹೋಗಿತ್ತು. ನಾನು ಅವಜ್ಜ ಕರಿತೈತೋ ಇಲ್ಲೋ ಕೊಡ್ತಾ ಇಲ್ಲೋ ಅಂತಂದ್ ಕೇಳೋಣ ಅಂತ ಅಜ್ಜ ಹಾಲ್ ಕರಿದೆ ಅಜ್ಜ, ಕೊಡ್ತೇನ ಜಾಕ್ಳ ಅಂತ ಕಿರ್ಚ್ಕೊಂಡ್ ಹೋದೆ ಕಣೆ. ಅಯ್ಯೋ ಅಯ್ಯೋ ಅದಕ್ಕೆ ಶೋಭ್ದ ಆಗಿದ್ದೆ ತಡ, ಹಿಂಗ್ ಹೋಗ್ ನಿಂತಿದೆ ತಡ, ಹಂಗ ಜಾಡ್ ಸಿಂದಕ್ಕಂಗ ಒದ್ದು ಬಿಡ್ತು ಕಣೆ. ಅಯ್ಯೋ ಅಯ್ಯೋ ಕಾಲಿಗೆ ಬಿದ್ದು ಮ್ಯಾಕ್ ಕಣ್ಣಿಗೂ ಬಿದ್ದು ಬಿಡ್ತು ಕಣೆ. ಅಯ್ಯಯ್ಯೋ ಎಂತ ಕೆಲಸ ಮಾಡ್ಕೊಂಡಿಯಲ್ಲ ಅಜ್ಜಿ. ಅರೆ ಗುಂಡುದಿಕ್ಕೆ ಅಜ್ಜಿ, ಇದರ್ಗೆ ಮಾಡ್ಕೊಂಡ್ಬಿಟ್ಟು ಕಣ್ಗೆ ನೋವ್ಗೆ ಮಾಡ್ಕೊಂಡ್ಬಿಟ್ರಲ್ಲ, ಈಗ ಏನ್ಗೆ ಮಾಡೋದು? ಕಣ್ಗೆ ಕಾಣಿಸ್ತಾ ಇದೆಯೋ ಇಲ್ವೋ? ಅಯ್ಯೋ ಪಾತಿ, ಕೊಣ್ಣೆ ಬಿಡಕ್ಕಾಗ್ತಲ್ಲ ಕಣೆ. ಕೊಣ್ಣೆ ವಾರ್ತ್ ಬಿದ್ದಿರೋದ್ರಿಂದ ನೋವಾಗ್ಬಿಡತ್ತೆ. ಕೊಂಡ್ ಬಿಟ್ರೆ ಸಾಕು ನೋಯ್ತತೆ. ಅದು ಯೋನಾಗೈತೋ ಯೋನೋ, ನೋವು ಕಡಿಮೆ ಆದ್ಮೇಲೆ ಗೊತ್ತಾಕತ್ತೆ ಕಣ್ ಕಾಣ್ತತೋ ಇಲ್ಲ ಅಂತಂದು. ಅಯ್ಯಯ್ಯೋ ಅಜ್ಜಿ, ಅಯ್ಯೋ ಕಣ್ಣು ಗಿಣ್ಣು ಏನಾರ ಕಾಣ್ಲಿಲ್ಲ ಅಂದ್ರೆ ಯೋಂಗತಿ ಅಜ್ಜಿ. ಪಾರಿ, ಅವತ್ತೆ ಮೊದ್ಲೆಯ ಇದಕ್ಕೆ ಎದ್ರಿಕೆಳತ್ತೆ, ನೀನೇ ಏನೇನೆ ಹೇಳಿ ಇನ್ನ ಎದ್ರಿಸ್ತೀನಿ ನೋಡು. ಅಂತದ್ ಯೋನು ಆಗಿರಕ್ಕಿಲ್ಲ. ಹಂಗೇನ್ ಕಣ್ ಗುಡ್ಡಿಗೇನ್ ವಾಡ್ತೇನ್ ಬಿದ್ದುಲ್ಲ, ಒಂದೀಟ್ ಹಿಂಗೆ ಸೈಡಲ್ಲಿ ಬಿದ್ದ ತಾಟೆಯ. ಅದ್ ಹಂಗೇನ್ ಆಗಿರಕ್ಕಿಲ್ಲ ಬಿಡು. ನೀನ್ ಇಲ್ಲದೆಲ್ಲ ಹೇಳವತ್ತಿಗೆ ಎದ್ರಿಕೆ ಹುಟ್ಸ್ಬೇಡ ಮತ್ತೆ. ಅರೆ ಹೌದು ಪಾರಿಂದು ಅಕ್ಕ, ನೀವು ಈ ತರ್ಗೆ ಎಲ್ಲ ಮಾತಾಡ್ಬಿಟ್ಟು ಪಾಪ ಗುಂಡುದಿಕ್ಕೆ ಅಜ್ಜಿಗೆ ಬಾಯಿಗೆ ಹುಟ್ಟಿಸ್ಬೇಡಿ. ಸುಮ್ನೆಗೆ ನಿಂತ್ಕೊಳ್ಳಿ. ಅಯ್ಯ ಯೋನ ಮತ್ ಕೊಂಡಿಗೆ ಹೊಡ್ತ್ ಬಿದ್ದತಿ ಅಂತಲ್ಲ, ಹಂಗೇನ ಆದ್ರೆ ಯೋನ್ ಗತಿ ಅಜ್ಜಿ ಅಂತ ಹೇಳ್ದೆ ಬಿಡು. ನಾನು ಇನ್ನು ಕೊಂಡೆ ಕಾಣಿಸಕ್ಕಿಲ್ಲ ಅಜ್ಜಿಗೆ ಅಂತ ಏನಾರು ಹೇಳಿದ್ನ? ಅಯ್ಯ ಯೋನಾರು ಹೇಳಿದ್ರೆ ಹಂಗೆ ಮೈ ಮೇಲೆ ಹಂಗ ಬರ್ತಾಳೆ ಈ ಪಾತಿ. ಅಯ್ಯೋ ಸಾಕ್ ಬಿಡ್ರಿ ಅಮ್ಮಯ್ಯರ, ನಾನು ಇದಕ್ಕೆ ನೀವ್ ಯಾಕೆ ಮಕ ಕಟ್ಕೊಂತೀರಾ? ನನಗೆ ಯೋನು ಆಗಿಲ್ಲ, ಒಂದಿಟ್ಟು ಕಣ್ಣು ನೋವಾಗೈತೆ, ಒಂದಿಟ್ಟು ಕಾಲು ನೋವಾಗೈತೆ.
ಮನೆಗೆ 101 ಕೆಲಸ ಬಿದ್ದಾವೆ, ಅವನ್ನೇ ಮಾಡಕ್ ಆಗ್ತಿಲ್ಲ. ಈ ಹೋಗ್ ಬಂದರ್ಗೆಲ್ಲ ಕಾಪಿ ಮಾಡ್ಕೊಂಡ್ ಕುತ್ಕೋಬೇಕು. ಅಯ್ಯೋ ಕುತ್ಕೊಳ್ರಿ ಅಮ್ಮಯ್ಯರ, ಕುತ್ಕೊಳ್ರಿ. ಯಾಕೆ ನಿಂತ್ಕೊಂಡಿರ? ಕುತ್ಕೊಳ್ರಿ. ಅಜ್ಜಿ ಯೋನ ಆಗಕ್ಕಿಲ್ಲ, ಸರಿ ಹೋಗತ್ತೆ. ಒಂದೀಟ ಡಾಕ್ಟರ್ ಹತ್ರ ಹೋಗ್ ಬಾ. ಕಣ್ಣು ಏನಾರ ಆಗೈತಿ ಅಂತ ಒಂದ್ಸಲಿ ಚೆಕ್ ಮಾಡಿಸ್ಕೆ. ಹಿಂಗ್ ಮನೆಗೆ ಇದ್ದು ಸುಮ್ನೆ ಗುಳಿಗೆಗಳು ನುಂಗಿದ್ರೆ ಸರಿ ಹೋಗಕ್ಕಿಲ್ಲ. ಕಣೆ ಅಮ್ಮಯ್ಯ, ನಾಳೆ ಹೋಗ್ಕೊಂಡು ಇವತ್ತು ಒಂದೀಟ್ ಸುಧಾರಿಸ್ಕೇನ. ಇದೇನು ಅವ್ನಿಗೆ ಹೆಂಗ್ ಹೋಗೋಣ ಅಲ್ಲಿಗೆ, ಒಂದಿಟ್ಟು ಸುಧಾರಿಸ್ಕೊಂಡು ನೋಡೋಣ ಅಂತ ಹೇಳಿ ಸುಧಾರಿಸ್ಕೊಂತ ಇದೀನಿ. ನಾಳೆ ಹೋಗ್ಕೊನಿ. ಕಣಜ್ಜಿ, ಬಿಟ್ಟು ಹೋಗು. ಆಮೇಲೆ ವಯಸ್ಸಾದಾಗ ಇಂಥ ತೊಂದರೆಗಳೆಲ್ಲ ಆದಾಗ ಆಮೇಲೆ ಹಂಗ್ ಬಿಟ್ಕೊಂಡ್ ಕುತ್ಕೊಂಬಾರ್ದು. ಆಮೇಲೆ ಸರಿ ಹೋಗಕ್ಕಿಲ್ಲ ನೋಡು. ಹೋಗ್ಕೊನಿ. ನೀವ್ ಹೇಳೋದು ಸರಿನೇ ಐತೆ, ಹೋಗ್ಕೊನಿ. ಅರೆ ಅಜ್ಜಿ, ನಿಮ್ದಕ್ಕೆ ಆಸ್ಪತ್ರೆಗೆ ನಮ್ದಕ್ಕೆ ಕರ್ಕೊಂಡು ಹೋಗೋದೆ, ಬರ್ತೀರೇ ನಮ್ದಕ್ಕೆ ಗಾಡಿಲಿ? ಲೇ ಪಾತಿ, ಮೊದ್ಲೇ ಅಜ್ಜಿ ಬಿದ್ಬಿಟ್ಟು ನೋವು ಮಾಡ್ಕೊಂಡು ಸಂಕಟ ಪಡ್ತೈತೆ. ನಿನ್ ಗಾಡಿಗೆ ನಿನ್ ಜೊತೆ ಬಂದು ಏನು ಇನ್ನೊಂದ್ಸಲಿ ಬಿದ್ದು ಮ್ಯಾಕ್ ಹೋಗು ಅಂತ ಹೇಳ್ತೀಯ? ಮೊನ್ನೆ ತಾನೇ ಆ ಅಜ್ಜಿನ ಹಿಂದ್ ಕೂರ್ಸ್ಕೊಂಡ್ ಹೋಗಿ ಬೀಳ್ಸ್ಕೊಂಬಂದು ಮರ್ತ್ ಬಿಟ್ಲೇನ? ಅರೆ ಪಾರಿಂದು ಅಕ್ಕ, ಹಾಗೆ ಬಿದ್ರು ಅಂತ ಹೇಳಿ ಹೀಗೆ ಬೀಳ್ತಾರೆ? ಒಂದು ಸಲಿಗೆ ಬಿದ್ಮೇಲೆ ನಮ್ಗೆ ಗೊತ್ತೇ ಆಗೋದಿಲ್ವೇ ಹೇಗೆ ಓಡಿಸ್ಬೇಕು ಅಂತ ಹೇಳಿ? ನೀವು ಸುಮ್ನೆಗೆ ಮಾತಾಡ್ಬೇಡಿ. ನಮ್ದಕ್ಕೆ ಅದು ಅವತ್ತು ನಾಯಿಗೆ ಹಡ್ಡಾಗೆ ಬಂದ್ಬಿಡ್ತು ನೋಡಿ, ಹಾಗಾಗಿ ನಮ್ಗೆ ಈ ಬ್ಯಾಲೆನ್ಸ್ಗೆ ಸಿಗ್ಲಿಲ್ಲ, ಆ ತರಗೆ ಆಗ್ಬಿಡ್ತು. ನಾವು ಈ ತರಗೆ ಏನು ಆಗ್ಲೇ ಅದಕ್ಕೆ ಮಾಡ್ತಾರೆ. ನಮ್ದಕ್ಕೆ ಇವಾಗ ಹುಷಾರ್ಗೆ ಗಾಡಿಗೆ ಓಡಿಸ್ತೀವಿ. ಓಡಿಸ್ತೀಯ? ನಾನ್ ನೋಡಲ್ವೇ ನಿನ್ ಗಾಡಿ ಓಡಿಸೋ ಹುಟ್ಟ? ಅರೆ ಹಾಗಾದ್ರೆ ನೀವು ಏನ್ಗೆ ಮಾತಾಡ್ತಿದ್ದೀರಾ ಪಾರಿಂದು ಅಕ್ಕ? ನಮ್ದಕ್ಕೆ ಏನ್ಗೆ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಮತ್ತಿನ್ನೇನ್ ಹೇಳೋದು, ಅದನ್ನ ಅರ್ಥನೇ ಆಗ್ತೈತಲ್ಲ ನಿನ್ಗೆ. ಅರೆ ನೀವು ಈ ತರಗೆ ಮಾತಾಡ್ಬೇಡಿ. ನಂಗೆ ಈ ತರಗೆ ಮಾತಾಡಿದ್ರೆ ತುಂಬಾ ಕೋಪಗೆ ಬರುತ್ತೆ ನೋಡಿ. ಸುಮ್ನೆಗೆ ಜಗಳಾಗೆ ಆಡ್ಬೇಡಿ. ಅಯ್ಯ, ಇರೋದನ್ನ ಇರಾಗೆ ಹೇಳಿದ್ರೆ ಕೋಪ ಬರ್ತದಂತಿಕ್ಕಿಗೆ. ಅಯ್ಯೋ ಸಾಕ್ ಸುಮ್ನಿರ್ರಿ. ಅಯ್ಯಯ್ಯಯ್ಯಯ್ಯ, ನೀವಿಬ್ರು ಯಾಕ್ರ ಬಂದ್ರಿ ಇಲ್ಲಿಗೆ? ಕಿತ್ತಾಡಕ್ಕೋಸ್ಕರನೇ ಬಂದ್ರೆ ಕಿತ್ತಾಡೋದ್ರೆ ಹೋಗ್ರಿ, ಹೊರಗೋಗಿ ನಿಂತ್ಕೊಂಡು ಕಿತ್ತಾಡ ಹೋಗ್ರಿ. 4 ಜನನಾರ ನೋಡ್ತಾರೆ. ಪಾಪ ಒಜ್ಜಿಗೆ ಹುಷಾರಿಲ್ಲ, ಸುಧಾರಿಸ್ಕೊಂತೈತೆ. ಆ ಒಜ್ಜಿ ಇದ್ರೆ ನಂಗೆ ಜಗಳ ಆಡ್ತಿರಲ್ಲ, ನಿಮ್ಗೆ ನಾಚಿಕೆ ಗಿಚ್ಚಿ ಏನು ಆಗಕ್ಕಿಲ್ವೇ? ಒಬ್ರು ಹುಷಾರಿಲ್ದಾರನ್ನ ನೋಡಕ್ ಬಂದಾಗ ಹೆಂಗ್ ಮಾತಾಡ್ಸ್ಬೇಕು, ಹೆಂಗ್ ನೋಡ್ಬೇಕು ಅನ್ನೋದು ಗೊತ್ತಿಲ್ದಲೆಯ ಹಿಂಗ್ ಕಿತ್ತಾಡ್ತಿದಿರಲ್ಲ ಒಬ್ರಿಗೊಬ್ರು. ನೀವು ಮರ್ಯಾದಿ ಏನಿಲ್ ಬಿಡು. ಅರೆ ಲಕ್ಷ್ಮಿಂದು ಅಕ್ಕ, ಈ ಪಾರಿಂದು ಅಕ್ಕಗೆ ಹೇಳಿ ಹೇಗೆ ಮಾತಾಡ್ತಾರೆ ನೋಡಿ. ಇವ್ರಿಗೆ ಯಾವಾಗ್ಲೂ ನನ್ನ ಜೊತೆಗೆ ಜಗಳಾಗೆ ಹಾಡದೆ ಒಂದು ದೊಡ್ಡ ಕೆಲಸ ಆಗಿ ಹಾಕ್ಬಿಟ್ಟಿದೆ. ನನ್ನ ಜೊತೆಗೆ ಜಗಳಾಗೆ ಹಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಹೊಟ್ಟೆಗೆ ಊಟಗೆ ಮಾಡಿದ್ದು ಡೈಜೆಷನ್ಗೆ ಹಾಕೋದಿಲ್ಲ ಅನ್ಸುತ್ತೆ. ಸಾಕ್ ಮುಚ್ಚ ಬಾಯ್. ನಾನೇನು ಬೇಕು ಅಂತ ನಿನ್ ಜೊತೆ ಕಾಲ್ ಕೆತ್ತನ್ ಜಗಳಕ್ಕೆ ಬರ್ತೀನಿ? ನೀನ್ ಮಾತಾಡೋ ಮಾತಿಗೆ ಹೇಳಿದ್ದು ಮತ್ ನನ್ಗೆ ಹೇಳ್ತಾಳೆ. ಅರೆ ನೋಡಿ ಇನ್ನು ಎಷ್ಟು ಜಂಬಾಗೆ ಇದೆ ಇವ್ರಿಗೆ. ಇನ್ನು ತಪ್ಗೆ ಇದ್ರು ಮತ್ತು ನಂಗೇನೆ ಬೈತಾರೆ. ನಾನೇನ್ ಬೈತೀನಿ ನಿನಗೆ? ಅಯ್ಯೋ ಸಾಕ್ ನಿಲ್ಸ್ರಿ ಅಮ್ಮಯ್ಯರ, ಇದು ಯಾಕೆ ಹಂಗೆ ಕಿತ್ತಾಡ್ತೀರಿ? ಅಯ್ಯೋ ಪಾರಿ, ಸುಮ್ ಕುತ್ಕೊಂಬಾರ್ದೇನೆ ಪಾತಿ. ಅಯ್ಯೋ ಯೋನ್ರಿ ನೀವು ಎಲ್ಲೋದ್ರೂ ಕಿತ್ತಾಡದ್ ಮಾತ್ರ ಬಿಡಕ್ಕಿಲ್ಲಲ್ರಿ. ಇವ್ರದ್ದು ಯಾವಾಗ್ಲೂ ಇದ್ದದ್ದೇ ಕಣಜಿ. ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಸುಮ್ಮಕ್ಕ ಪಾಪ ಸುಧಾರ್ಸ್ಕೆ. ನಾವು ನೀನು ನೋಡಕ್ಕಂತ ಬಂದು ಇವ್ರ ಜಗಳ ಕೇಳಂಗಾತು. ಒಂದಿಟ್ ಮಕ್ಕಳಜ್ಜಿ, ನಾವ್ ಹೋಗ್ತೀವಿ. ಅರೆ ಗುಂಡಿದಿಕ್ಕೆ ಅಜ್ಜಿ, ಬೇಜಾರ್ಗೆ ಮಾಡ್ಕೋಬೇಡಿ, ಕ್ಷಮಿಸ್ಗೆ ಬಿಡಿ. ಈ ಪಾರಿಂದು ಅಕ್ಕಗೆ ಜಗಳಗೆ ತೆಗೆಯೋದು, ನಂದಕ್ಕೆ ಯಾವ್ದಕ್ಕೆ ತಪ್ಗೆ ಇಲ್ಲ ನೋಡಿ. ನಾನು ನಿಮ್ದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೋಡ್ದಿ ಇವಳನ್ನ ನಂದೇ ತಪ್ಪು ಅಂತ ಹೇಳ್ತಾಳೆ. ನಾಳೆ ಬೆಳಗ್ಗೆ ನಮ್ಮ ಅಕ್ಕಿನ ಕರ್ಕೊಂಡು ಹೋಗ್ಬರ್ತೀನಿ. ನಿನ್ಗೆ ಅಂತ ಅಂದ್ರೆ ಬೇಡ, ನೀನೇನ್ ಕರ್ಕೊಂಡು ಹೋಗೋದೇನ್ ಬೇಡ. ಹೇಳ್ದೆಲ್ಲ ಆ ತರ ಹೇಳ್ದೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಂದು ಸಾಕ್ಬಿಡು. ಸರಿಗೆ ಅಜ್ಜಿ, ಆಯ್ತು. ಈ ಅಜ್ಜಿ ಏನಾರು ಒಪ್ಕೊಂಡ್ಬಿಟ್ಟಿದ್ರೆ ಈ ಪಾತಿ ಅರ್ಧ ದಾರಿಗೆ ಕೆಡವಾಕ್ಬಿಡ್ತಿದ್ಲು ಮತ್ತೆ. ಪಾರಿ ಸಾಕ್ ನಿಲ್ಸು, ಮತ್ತ ಅದನ್ನ ಕೇಳಿಸ್ಕೊಂಡ್ರಾಕಿ ಮತ್ತೆ ಬರ್ತಾಳೆ ಜಗಳಕ್ಕೆ. ನೀನಂತ್ರು ಏನಾರು ಒಂದೆರಡು ಒಳ್ಳೆ ಮಾತಾಡ್ಬೇಕು ಅಂದ್ರೆ ಮಾತಾಡಕ್ಕಿಲ್ಲ ನೋಡ್, ಬರೀ ಇಂಥವೇ ಮಾತಾಡ್ತೀಯ. ನಾನೇನ್ ಮಾತಾಡಿದ್ನಿ? ಇರೋದಿನ ಹೇಳ್ದೆ ಕಣೆ, ಬಿಡಿ. ಯೋನವ ನಿನ್ನ ಇಷ್ಟ. ನಿನ್ಗೆ ಯೋಟ್ ಹೇಳಿದ್ರೆ ಬುದ್ಧಿ ಬರತ್ತಿಲ್ಲ. ನನ್ಗೇನು ಯಾರೇನು ಬುದ್ಧಿ ಹೇಳೋದ್ ಬೇಕಾಗಿಲ್ಲ. ನನಗೆ ಬುದ್ಧಿ ಐತಿ. ಎಲ್ರು ನಾನು ಹೆಂಗಿದೀನಿ ಅಂತ ನೋಡಕ್ ಬಂದ್ರಲ್ಲ, ಆಟೆ ಸಾಕು. ನಿಮ್ಮ ಉಪಕಾರ ಅದೇ ದೊಡ್ಡದು. ಹಿರಿಯರು ಏನಾರ ಆದಾಗ ಹೆಂಗ್
ಅಯ್ಯೋ ಅಜ್ಜಿ, ಹಿರಿಯರಂದ್ರೆ ಗೌರವ ಇರಬೇಕು. ಆಳಿ ಬಾಳಿ ಜೀವನನ ನಮ್ಕಿನ ಮುಂಚಿತವಾಗಿ ಅನುಭವಿಸಿ ನೋಡ್ಕೊಂಡ್ ಬಂದಿರ್ತಾರೆ. ಹಿರಿಯರ ಮಾತುಗಳು ಕೇಳ್ಕೊಂಡ್ ಬೆಳೆದರು ಯಾವತ್ತೂ ಹಾಳಾಗಲ್ಲಂತೆ. ಹಂಗೆ ಊರಿಗೊಬ್ರು ಹಿರಿಯರು ಅನ್ನೋರು ಇರಬೇಕು. ಒಳ್ಳೇದನ್ನು ಕೆಟ್ಟದನ್ನು ಹೇಳೋ ಅಂತಾರು. ಮತ್ತೆ ಅಂತರ್ಗೆ ಏನಾರ ಆದಾಗ ಮತ್ತೆ ನೋಡಕ್ ಬರ್ದಲ್ಲ ಹೆಂಗಜಿ ಇರಕತ್ತೆ. ನಿಮ್ಮಂತ ಒಳ್ಳೆ ಹಿರಿಯರಿದ್ದಾಗ ನಮಗೂ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳಿತತಿ. ಮತ್ತೆ ನಿಮ್ಮನ್ನ ನೋಡೋದು ಬ್ಯಾಡ್ ನಾವು. ನೀವು ನಿಮ್ಮಿಂದ ನಾವು ಕಲಿಬೇಕಣಜ್ಜಿ. ನೀವು ಚೆನ್ನಾಗಿದ್ರೆ ನಾವು ಕಲಿತೀವಿ ನಿಮ್ಮಿಂದ ಏನಾದ್ರು. ಯೋನ ಕಣವ